HSN ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಸ್ಪತ್ರೆಗೆ ನೇರವಾಗಿ ಬಂದು ಕನ್ಸಲ್ಟೇಷನ್ ಮಾಡಿಕೊಂಡು ನಿಮಗೆ ಬೇಕಾದ ಗ್ರಾಫ್ಟ್ ಅನ್ನು ದೃಢೀಕರಿಸಿದ್ದೀರಾ ಅಥವಾ ವಾಟ್ಸ್ಆಪ್ ಅಲ್ಲಿ ನಿಮ್ ಸ್ಕಾಲ್ ಫೋಟೋ ಕಳಿಸಿ ನಿಮಗೆ ಬೇಕಾದ ಗ್ರಾಫ್ಟ್ ದೃಢೀಕರಣವನ್ನು ಪಡೆದಿರಬಹುದು. ಈಗ ನಾವು ಗ್ರಾಫ್ಟ್ ವ್ಯತ್ಯಾಸಗಳ ಬಗ್ಗೆ ನೋಡೋಣ. HSN ನಲ್ಲಿ ಉದಾಹರಣೆಗೆ ಈಗ ನಿಮ್ಗೆ 3000 ಗ್ರಾಫ್ಟ್ ಅಂತ ಹೇಳಿದೀವಿ. ನೀವು ಇನ್ನೊಂದು ಆಸ್ಪತ್ರೆಗೆ ನೇರವಾಗಿ ಕನ್ಸಲ್ಟೇಷನ್ಗೆ ಹೋಗಿರ್ಬೋದು ಅಥವಾ ವಾಟ್ಸ್ಆಪ್ ನಲ್ಲಿ ಇದೇ ರೀತಿಯ ಫೋಟೋ ಕಳಿಸಿದಿರ್ಬೋದು. ಅಲ್ಲಿ ನಿಮ್ಗೆ 2 ಸಲ ಗ್ರಾಫ್ಟ್ಗಳು ಮಾತ್ರ ಎಂದು ಹೇಳಿರ್ತಾರೆ. ಹಾಗಾಗಿ ಸ್ವಾಭಾವಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಇಲ್ಲಿ ಹೋದ್ರೆ 2000, ಆದ್ರೆ HSN ನಲ್ಲಿ 3000 ಎಂದು ಹೇಳ್ತಾರೆ ಅಂತ ಗೊಂದಲವಾಗಬಹುದು. HSN ನಲ್ಲಿ ಮಾತ್ರ ಹೆಚ್ಚುವರಿ 1000 ಗ್ರಾಫ್ಟ್ ಹೇಳ್ತಾರೆ ಅನ್ಕೊಂಡು ನೀವು ಯೋಚಿಸಬಹುದು. ಯಾಕಂದ್ರೆ ನಾವು ಹೈ ಡೆನ್ಸಿಟಿನಲ್ಲಿ ಮಾಡ್ತೀವಿ, ಅದಕ್ಕಾಗಿಯೇ ನಾವು 3000 ಗ್ರಾಫ್ಟ್ ಹೇಳ್ತೀವಿ. ಬೇರೆ ಜಾಗಗಳಲ್ಲಿ ಸ್ಪ್ರೆಡ್ ಆಗಿ ಮಾಡ್ತಾರೆ. ಮೊದಲು ಹೈ ಡೆನ್ಸಿಟಿ ಮತ್ತು ಸ್ಪ್ರೆಡ್ ಅಂದ್ರೆ ಏನು ಆ ಸ್ಕ್ರೀನ್ ಅಲ್ಲಿ ಇದೆ ನೋಡಿ. ಇದು ಬೇರೆ ಒಂದು ಜಾಗದಲ್ಲಿ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ದಾನೆ. ಇವರಿಗೆ ನೋಡಿದ್ರೆ ಸುಮಾರು 3000 ಗ್ರಾಫ್ಟ್ ವರೆಗೆ ಇಂಪ್ಲಾಂಟೇಷನ್ ಮಾಡಲಾಗಿದೆ. ಈಗ ಅದೇ ಈ ಸ್ಕ್ರೀನ್ ಮಾಡಿ ಈಗ ಇಲ್ಲಿಂದ ಈ ಅರ್ಧ ತಲೆವರೆಗೂ ಹೋಗಿದೆ. ಅದೇ ಲೆವೆಲ್ಗೆ ಇವರಿಗೂ ಆದ್ರೆ 5000 ಗ್ರಾಫ್ಟ್ ನಮ್ಮ HSN ನಲ್ಲಿ ಇಂಪ್ಲಾಂಟೇಷನ್ ಮಾಡಲಾಗಿದೆ. ಹಾಗಾದ್ರೆ ಇದೇನು ಹೈ ಡೆನ್ಸಿಟಿ? 3000 ಇಲ್ಲ 1000 ಗ್ರಾಫ್ಟ್ ಇದ್ರೂ ಕೂಡ ನಾವು ಗ್ಯಾಪ್ ಬಿಡ್ತಾ ಬಿಡ್ತಾ ಇಡೋದನ್ನ ಸ್ಪ್ರೆಡ್ ಅಂತಾರೆ. ಸ್ಪ್ರೆಡ್ ಮತ್ತು ಹೈ ಡೆನ್ಸಿಟಿ. ಈಗ ನನ್ನ ಬಳಿ ಒಂದು ಖಾಲಿ ಜಮೀನಿದೆ, ರಿಷಿ ಬೋಣಿ ಕೊಬ್ಬರಿ ಗಿಡ ಹಚ್ಚೋಣ ಅಂಟಿಟ್ಕೊಳ್ಳಿ. ಉದಾಹರಣೆಗೆ ಈಗ ನನ್ನ ಕೈಯಲ್ಲಿ ಕೊಬ್ಬರಿ ಗಿಡ ಹತ್ತಿದೆ. ಈ 1 ಎಕರೆ ಜಮೀನಲ್ಲಿ ನಾನು ಈ 10, ಆದರೆ ನಾನು ಸಂಪೂರ್ಣವಾಗಿ ಮುಚ್ಚಬೇಕು. ಇದಕ್ಕೆ ಹೆಸರೇನು ನೋಡೋಣ. ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ ಹೆಸರು ಕೊಬ್ಬರಿ ತೋಟ. ಅದೇ ನನ್ನ ಕೈಯಲ್ಲಿ 100 ಗಿಡ ಕೊಟ್ಟರು, ಅದೇ ಜಾಗ. ನಾನು ಆ 100 ಗಿಡಗಳನ್ನು ಆ ಜಾಗದಲ್ಲಿ ಪಕ್ಕದಲ್ಲಿ ಇತ್ತೆ. ಈಗ ಈ ಪರದೆನ ನೋಡಿ, ಇದರಲ್ಲಿ ಏನಂತ ನೋಡಿದ್ರೆ ಅದೇ ಜಾಗ. ಮೊದಲು ನೋಡಿದ್ರೆ ಅದು ಕೊಬ್ಬರಿ ತೋಟವೇ, ಇದು ಕೂಡ ಕೊಬ್ಬರಿ ತೋಟಲೇ. ಆದ್ರೆ ಯಾವುದು ನೋಡಲು ಗಟ್ಟಿ ಆಗಿದೆಯೋ ಅದು. ಹಾಗೆ ಇದೇ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಲ್ಲಿಯೂ ಅನ್ವಯಿಸ್ತದೆ. ಗ್ಯಾಪ್ ಬಿಡಿ ನಾವು ಪ್ಲಾಂಟೇಶನ್ ಮಾಡಬಹುದು. ಪಕ್ಕದಲ್ಲಿ ಈ ರೀತಿಯ ಗಟ್ಟಿಯಾದ ತೋಟದಂತೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಅದಕ್ಕಾಗಿ ಇಲ್ಲಿ ಫಲಿತಾಂಶದಿಂದ ಈ ರೀತಿಯಾಗಿ ಮಾಡಿದ್ರೆ ಫಲಿತಾಂಶ ಇದೆ. ನಿಮಗೆ ಸ್ಪಷ್ಟತೆ ಆಗಿದೆ ಎಂದು ನಾನು ಭಾವಿಸ್ತೀನಿ. HSN ನಲ್ಲಿ ಈಗ ಏಕೆ ಹೆಚ್ಚು ಗ್ರಾಫ್ಟ್ ಬಗ್ಗೆ ಹೇಳ್ತಾರೆ. ನಿಮಗೆ ಸಂಶಯ ಇದ್ರೆ HSN ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ನೋಡಿ. ಅನೇಕ ಜನರು ಫಲಿತಾಂಶವನ್ನು ಅಪ್ಲೋಡ್ ಮಾಡಿರ್ತೇನೆ. ಅದು ಮಾತ್ರವಲ್ಲದೆ 6 ವರ್ಷಗಳಿಂದ ಇಂದಿನವರೆಗೆ ಒಂದು ಗ್ರಾಫ್ಟ್ 10 ರೂಪಾಯಿ ಮಾತ್ರ. ಯಾವುದೇ ಹಿಡನ್ ಚಾರ್ಜಸ್ ಇಲ್ಲ. ಹಿಡನ್ ಚಾರ್ಜಸ್ ಅಂದ್ರೆ ಏನು? ಈಗ ನನಗೊಂದು ಗ್ರಾಫ್ಟ್ 8 ರೂಪಾಯಿ ಅಂತ ಹೇಳಿ ಒಂದು ಆಸ್ಪತ್ರೆ ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದ್ಮೇಲೆ ಮಾತ್ರ ಗೊತ್ತಾಗತ್ತೆ OT ಚಾರ್ಜಸ್ 15,000 ಕೊಡಿ ಸಾರ್ ಅಂತ. ನಿಮ್ಗೆ ಊಟನ ನಾವು ತಂದು ಕೊಡ್ತೀರಿ, ಅದಕ್ಕೆ ನೀವು ಹಣ ಕೊಡಿ ಸಾರ್. ನೀವು ತಂಗಲು ರೂಮ್ ತೆಗೆದುಕೊಂಡಿದ್ದೀರಾ, ಅದಕ್ಕೆ ಹಣ ಕೊಡಿ ಸಾರ್ ಅಂತ ಹೇಳ್ತಾರೆ. ಇದುವೇ ಹಿಡನ್ ಚಾರ್ಜಸ್. ಮುಂದೆ ಪ್ಯಾಕೇಜಸ್ಸು, ಅನ್ಲಿಮಿಟೆಡ್ ಗ್ರಾಫ್ಟು, ಸ್ಕೀಮು, ಆಫರು, ಇಂತಹ ವಿಷಯಗಳನ್ನು ನಂಬಿ ಹೋಗಬೇಡಿ. ನಿಮಗೆ ಅರ್ಥವಾಗುವಂತೆ ಈಗ ಒಂದು ಸ್ಕ್ರೀನಲ್ಲಿ ನಾನು ವಿವರಿಸ್ತೀನಿ ನೋಡಿ. ಅನ್ಲಿಮಿಟೆಡ್ ಗ್ರಾಫ್ಟ್ ಮತ್ತು ಪ್ಯಾಕೇಜಸ್. ಅನ್ಲಿಮಿಟೆಡ್ ಗ್ರಾಫ್ಟ್ 80,000 ನೀವು ಪೇಮೆಂಟ್ ಮಾಡಿದ್ರೆ ಸಾಕು. 65,000, 70,000 ನೀವು ಪೇಮೆಂಟ್ ಮಾಡಿದ್ರೆ ಸಾಕು. ಒಂದು ಪ್ಯಾಕೇಜ್ ಇದೆ. ಒಂದು ಉದಾಹರಣೆ ನೋಡೋಣ. ಈಗ ನಾನು ಹಸುವಿನಿಂದ ಇದೀನಿ, ನಾನೊಂದು ಹೋಟೆಲ್ಗೆ ಹೋಗ್ತೀನಿ. ನನಗೆ 4 ಇಡ್ಲಿ ತಿಂದರೆ ನನ್ನ ಹೊಟ್ಟೆ ತುಂಬಕ್ಕೆ ಒಂದು ಇಡ್ಲಿ ಬೆಲೆ 10 ರೂಪಾಯಿ. 100 ರೂಪಾಯಿ ಕೊಟ್ಟರೆ ಅನ್ಲಿಮಿಟೆಡ್ ಈಚಿ. ನೀವು ಎಷ್ಟು ಇಡ್ಲಿ ಬೇಕಾದರೂ ತಿನ್ಬೋದು. ನನಗೆ ಬೇಕಾದದ್ದು 4 ಇಡ್ಲಿ. ಹಾಗಾದರೆ ನಾನು 40 ರೂಪಾಯಿ ಕೊಟ್ಟು 4 ಇಡ್ಲಿ ತಿನ್ಬೇಕಾ, ಇಲ್ಲ 100 ರೂಪಾಯಿ ಕೊಟ್ಟು ಅನ್ಲಿಮಿಟೆಡ್ ಆಗಿ ತಿನ್ಬೇಕಾ? ಹಾಗಾದರೆ ನನಗೆ ಬೇಕಾದದ್ದು 4 ಇಡ್ಲಿ. ನನಗೆ 4 ಸಾಕು. ಅದೇ ರೀತಿ 3000 ಗ್ರಾಫ್ಟ್ ಅಂತಿದ್ದರೆ ಪ್ರತಿ ಗ್ರಾಫ್ಟಿಗೆ 10 ರೂಪಾಯಿ, 30,000. ಈಗ 2,000 ಗ್ರಾಫ್ಟ್ ಆಗುತ್ತೆ ಅಂದರೆ 20,000. ನಾನು ಯಾಕೆ ಅನವಶ್ಯಕವಾಗಿ 50,000, 70,000 ಅಂತ ಪ್ಯಾಕೇಜ್ ಮತ್ತು ಅನ್ಲಿಮಿಟೆಡ್ ಗ್ರಾಫ್ಟ್ಗೆ ಹೋಗಬೇಕು? ನನಗೆ ಬೇಕಾದದ್ದು 2,000 ಗ್ರಾಫ್ಟ್ ಅಥವಾ 3,000 ಗ್ರಾಫ್ಟ್. ಪ್ಯಾಕೇಜ್ಗಳು, ಅನ್ಲಿಮಿಟೆಡ್ ಗ್ರಾಫ್ಟ್ ಬಗ್ಗೆ ನಿಮ್ಗೀಗ ಅರ್ಥವಾಗಿರ್ಬೋದು ಎಂದು ನಾನು ಭಾವಿಸ್ತೇನೆ. ಮುಂದೆ ಮುಖ್ಯವಾಗಿ ನೋಡಬೇಕಾದದ್ದು ದೂರ. ಅಂದರೆ ದೂರ. HSN ಆಸ್ಪತ್ರೆ ಬೆಂಗಳೂರದಲ್ಲಿದೆ. ಇಲ್ಲಿಂದ ನಾನು ಅಲ್ಲೇ ಹೋಗ್ಬೇಕಾ? ನನ್ನ ಊರಿನ ಹತ್ರ, ನನ್ನ ಮನೆ ಪಕ್ಕದಲ್ಲೇ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕ್ಲಿನಿಕ್ಗಳು ತುಂಬ ಇವೆ. ನಾನು ಇಲ್ಲೇ ಮಾಡಿಸ್ಕೊಡ್ತೀನಿ. ಅಷ್ಟು ದೂರ ಏಕೆ ಹೋಗಬೇಕು ಅಂತ ಯೋಚಿಸಿ ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಿ. ನಿಮಗೆ ಸೂಪರ್ ಫಲಿತಾಂಶ, ಹೈ ಡೆನ್ಸಿಟಿ ಮತ್ತು ನೈಸರ್ಗಿಕ ಹೇರ್ ಲೈನ್ ಬೇಕಾದ್ರೆ ದೂರವನ್ನ ಪರಿಗಣಿಸಬೇಡಿ. HSN ಬೆಂಗಳೂರಿಗೆ ಬನ್ನಿ. ಉದಾಹರಣೆಗೆ ಈಗ ಎಷ್ಟು ಜನರನ್ನು ನಾವು ನೋಡ್ತಿದ್ದೇವೆ, ಅವ್ರಿಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಆಗಿದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಆಸ್ಪತ್ರೆಗಳಿವೆ, ಆದ್ರೆ ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಪಡೀತಾರೆ. ಯಾಕಂದ್ರೆ ಒಂದು ಉತ್ತಮವಾದ ಸ್ಥಳ ದೂರದಲ್ಲಿದ್ರೂ ಪರವಾಗಿಲ್ಲ ಎಂದು ಹೋಗ್ತಾರೆ. ಅಪ್ಪು ಕೂಡ ನೀವು ಯೋಚಿಸಬಹುದು, ಅವ್ರಿಗೆ ಹಣ ಇದೆ, ಕೋಟಿಯ ಖರ್ಚು ಮಾಡ್ತಾರೆ ಎನ್ನು. ನಮ್ಮ HSN ಆಸ್ಪತ್ರೆ ಬೆಂಗಳೂರಲ್ಲಿ ಒಂದು ಗ್ರಾಫ್ಟ್ಗೆ ಅಫೋರ್ಡಬಲ್ ಬೆಲೆಯಲ್ಲಿ 10 ರೂಪಾಯಿ ಮಾತ್ರ. ಅದರಲ್ಲಿ ನಿಮಗೆ EMI ಆಯ್ಕೆಯೂ ಇದೆ. ಹಾಗಾಗಿ ದೂರವನ್ನು ನೋಡಿ ನಿಮ್ಮ ಫಲಿತಾಂಶವನ್ನು ಅಂದಾಜಿಸಬೇಡಿ. ಯಾಕಂದ್ರೆ ಇದು ಉತ್ಪನ್ನವಲ್ಲ, ಶಸ್ತ್ರಚಿಕಿತ್ಸೆ. ಏನಾದರೂ ಒಂದು ವಸ್ತು ನಮ್ಗೆ ಇಷ್ಟವಾಯಿತು ಎಂದು ಖರೀದಿಸಿದ್ದೇವೆ, ಆದ್ರೆ ಆ ಉತ್ಪನ್ನ ಸರಿಯಿಲ್ಲ, ಇಷ್ಟವಾಗ್ಲಿಲ್ಲ ಅಂದ್ರೆ ದೂರಕ್ಕೆ ಹಾಕ್ಬಿಡ್ತೀವಿ. ಒಮ್ಮೆ ಜೀವನದಲ್ಲಿ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿರೋ ಸ್ಥಳದಲ್ಲಿ ಮಾಡಿಸಿ, ಆಮೇಲೆ ವ್ಯರ್ಥವಾಗುತ್ತೆ. ಫಲಿತಾಂಶ ಸರಿ ಇಲ್ಲದಿದ್ರೆ ಡೋನರ್ ವ್ಯರ್ಥ ಆಗ್ತಾರೆ. 2ನೇ ಬಾರಿ ಮಾಡೋಣ ಅಂದ್ರೂ ಡೋನರ್ ಇರಲ್ಲ, ಸಾಧ್ಯವಿಲ್ಲ.